ವಿದ್ಯುದ್ಯುಕ್ತ ವಿದೋಷಸ್ವತಮಃ ಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗ ಬಿಲಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನೀತಿ ಜ್ಞಾನ ಪ್ರಕಾಶ ಆವೃತಿ ಅಂಧಾ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ತದೋಪಾಸ್ಮಹೇ. ಯಾವುದಾಗಿತ್ತು ನಿನ್ನೆ ಆ ವಿಷಯ ಮುಗಿದಿತ್ತು. ಉದ್ಗಚ್ಚತಿ ಅದೆಲ್ಲ ಮುಗಿದಿತ್ತು, ಅದಿಷ್ಟ ಆಯಿತು. ಪಂಚಸಾಮಗಳ ಬಗ್ಗೆ ಆಗಿತ್ತು. ಈಗ ಪಂಚರೂಪಂ ಯೋ ವಿಷ್ಣುಂ ಪುರೋವಾತಾದಿಷು ಸ್ಥಿತಂ ಉಪಾಸ್ತೆ ವೃಷ್ಟಿರಸ್ಮೈ ಸ್ಯಾತ್ ವರ್ಷವತಿ ಅಸ್ಯ ಮುಕ್ತಿಗಾನ್ ಸರ್ವಭೋಗಾಂಶ್ಚ ಭಗವಾನ್ ಪಂಚರೂಪಿ ಜನಾರ್ದನ ಇತಿ ಚ. ಇದ್ರ ಬಗ್ಗೆ ಹೇಳಿ ವೃಷ್ಟೌ ಪಂಚವಿಧಂ ಸಾಮ ಉಪಾಸೀತ ಪುರೋವಾತೋ ಹಿಂಕಾರ, ಆಮೇಲೆ ಮೇಘೋ ಜಾಯತೆ ಸ ಪ್ರಸ್ತಾವೋ ವರ್ಷತಿ ಸ ಉದ್ಗೀತೋ ವಿದ್ಯೋತತೆ ಸ್ತನಯತಿ ಸ ಪ್ರತಿಹಾರ, ಆಮೇಲೆ ಉದ್ರುಹಾತಿ ತನ್ನಿಧನಂ ವರ್ಷತಿ ಹಾಸ್ಮೈ ವರ್ಷಯತಿ ಚ ಹ ಯ ಏತದೇವಂ ವಿದ್ವಾನ್ ವೃಷ್ಟೌ ಪಂಚವಿಧಂ ಸಾಮ ಉಪಾಸ್ತೆ. ಮಳೆ ಬರ್ತಾ ಇದೆ ಅಂತ ತಿಳ್ಕೊಳ್ಳಿ, ಅಲ್ಲೂ ಕೂಡ ಇದು ಬೇಕೇ ಬೇಕು. ಇವ್ರು ಮಳೆ ಬರೋ ಅದು ಪ್ರೋಸೆಸ್ ಒಂದು. ಇಷ್ಟೆಲ್ಲ ಇದ್ದರೆ ಮಾತ್ರ ಎಲ್ಲೂ ಸಾಮಗಳು ಬೇಕೇ ಬೇಕಾದ್ದರಿಂದ 5 ಸಾಮಗಳು ಅಂದರೆ 5 ರೂಪ ಬೇಕು ಅಂತ ಅರ್ಥ. 5 ರೂಪ ತಿಳ್ಕೊಂಬಿಟ್ರೆ ಎಲ್ಲ ಯಾವುದೇ ಕೆಲಸ ಆದರೂ ಏನಿರಬೇಕಲ್ಲಿ ಪಂಚರೂಪ. ಊಟ ಮಾಡ್ಬೇಕಾದ್ರೆ ಇದಿರಬೇಕು, ಗೊತ್ತಾಯ್ತಲ್ಲ. ಭೋಕ್ತೃ ಭೋಜ್ಯ ಮತ್ತು ಇವನು ಭೋಜ್ಯ ಪದಾರ್ಥ ಬಡಿಸೋದು ಗೊತ್ತಾ, ಅದೆಲ್ಲದರಲ್ಲೂ ಪಂಚರೂಪ ಇದ್ರೇ ಸರಿ ಹೋಗೋದು. ಇಲ್ಲರೂ ಊಟ ಮಾಡಕ್ಕೆ ಬರೋದಿಲ್ಲ, ಗೊತ್ತಾಯ್ತು. ಆಮೇಲೆ ಅನ್ನ ಇಲ್ಲದೆ ಊಟ ಮಾಡಕ್ಕೆ ಬರೋದು, ಅನ್ನದ ದೇವತೆ ಇರಬೇಕಲ್ಲಿ, ವಾಸದೇವ ಇರಲೇಬೇಕು, ತಿನ್ನಕ್ಕೆ ಬರೋದಿಲ್ಲ. ಆದ್ದರಿಂದ ಆ ರೀತಿ ವ್ಯವಸ್ಥೆ ಇದೆ. ಇದು ಪಂಚರೂಪದ ವಿಶೇಷತೆ ಅಂದರೆ ಪ್ರತಿಯೊಂದು ಕಡೆ ಉಪಾಸನೆ ಮಾಡಬೇಕು, ಪ್ರತಿಯೊಂದು ಕಡೆ ಕೂಡ. ಹಾಗಾದ್ರೆ ಏನಾಗುತ್ತೆ ಅಂತ ಕೇಳಿದರೆ ಫಲ ಹೇಳ್ತಾರೆ. ಈ ರೀತಿ ಪಂಚರೂಪಿಯಾದ ವಿಷ್ಣುವನ್ನ ಪುರೋವಾತಾದಿಷು ಸ್ಥಿತ, ಪುರೋವಾತ ಮಾನ್ಸೂನ್ ಅಂತೀವಲ್ಲ ಹಾಗೆ, ಇನ್ನು ಮಾನ್ಸೂನ್ ಮಳೆ ಯೋಚನೆ ಮಾಡ್ತಾರಲ್ಲ ಹಾಗೆ, ಯಾರು ಉಪಾಸನೆ ಮಾಡ್ತಾರಲ್ಲ ಅವನಿಗೆ ಎಲ್ಲಿ ಇಷ್ಟಪಟ್ಟರು ಮಳೆ ಬರುತ್ತೆ ಅಂತ ಹೇಳ್ತಾರೆ. ಆಚಾರ್ಯ ಮಳೆ ತರಿಸಿದ್ರು. ಇದು ಬ್ಯಾಕ್ಗ್ರೌಂಡ್ ಇದು, ಗೊತ್ತಾಗ್ತಿಲ್ಲ. ಆಚಾರ್ಯ ಇದಕ್ಕೆ ಹೋಗಿದ್ರು ಎರಕೆ ಮಠ. ಅದ್ರಾಗ ಏನಾಗಿದ್ರು, ಉಪದೇಶ ಮಾಡಿದ್ರು. ಅವರು ನೀರೇ ಇಲ್ಲ, ಟ್ಯಾಂಕ್ ಒಣಗೋಗ್ಬಿಟ್ಟಿದೆ, ಇದು ತುಂಬ ಕಷ್ಟ ಆಗ್ತಾಯಿದೆ ಅಂತ ಹೇಳಿದ್ರು. ಮತ್ತು ಆಚಾರ್ಯ ಏನು ಮಾಡಿದರು, ಅದು ಫುಲ್, ಆ ಟ್ಯಾಂಕ್ ಫುಲ್. ನಮ್ಮ ಬೋರ್ವೆಲ್ ಹಾಕೊಂಡು ನಮ್ಮ ಟ್ಯಾಂಕ್ ಮಾತ್ರ ಫುಲ್ ಆಗುತ್ತಲ್ಲ ಹಾಗೆ, ಎಷ್ಟು ಕನೆಕ್ಷನ್ ಇದ್ದಲ್ಲಿ ಮಾತ್ರ ಫುಲ್ ಆಯಿತು. ಆದಮೇಲೆ ಏನಾಯ್ತು, ಅಲ್ಲಿಗೆ ತಕ್ಷಣ ಇನ್ಮೇಲೆ ಓದ್ಕೊಂಡಿರಿ ಅಂತ ಹೇಳಿಬಿಟ್ರಿ. ಊಟ ಆದ ತಕ್ಷಣ ಕೆಲಸ ಮಾಡಿ ಅಂತಾರಲ್ಲ ಹಾಗೆ, ಅವ್ರನ್ನ ಇವತ್ತಿಗೂ ಕೂಡ ಇಲ್ಲಿ ಕೇಶವರು ಕೊಟ್ಟಿದ್ದಾರೆ, ಮುದ್ರೆ ಕೊಟ್ಟಿದ್ದಾರೆ, ವ್ಯವಸ್ಥೆ ಮಾಡಿದ್ದಾರೆ. ಅದು ಮಾಡಿ ಅದಕ್ಕೆ ಮಾತ್ರ ಫುಲ್ ಮಾಡಿಕೊಟ್ರು. ಅದು ಶಕ್ತಿ ಇದೆ, ಯಾರಿಗೆ ಎಷ್ಟು ಯೋಗ್ಯತೆ ಇದೆ ಅಷ್ಟು ಮಾತ್ರ ಕೊಡ್ತಾರೆ. ಇದರಿಂದ ಇದೆಲ್ಲ ಬ್ಯಾಕ್ಗ್ರೌಂಡ್ ಗೊತ್ತಾರೆ, ಒಂದು ರೀತಿ ಅರ್ಥ ಆಗುತ್ತೆ. ಅವ್ರು ಏನೇ ಆದರೂ ಎಲ್ಲ ಕೆಲಸ ಯಾತಕ್ಕಾಗ್ತಿತ್ತು ಅಂದರೆ ಒಂದೊಂದು ಮಾಡಿದರೆ ಒಂದು ಕೆಲಸ ಆಗುತ್ತೆ. ಅವ್ರು ಪೂರ್ಣ ಪ್ರಜ್ಞರ ಎಲ್ಲ ಕೆಲಸ ಏನು ಬೇಕಾದ್ರೂ ಮಾಡಿಕೊಡ್ತಾ ಇದ್ರು ಇಮಿಡಿಯೇಟಾಗಿ. ಪಂಚರೂಪಂತೋ ಯೋ ವಿಷ್ಣುಂ ಪುರೋವಾತಾದಿಷು ಸ್ಥಿತಂ ಉಪಾಸ್ತೆ ವೃಷ್ಟಿರಸ್ಮೈ ಸ್ಯಾತ್ ವರ್ಷಯತ್ಯಸ್ಯ ಮುಕ್ತಿಗ. ಅಷ್ಟೇ ಅಲ್ಲ, ಮುಕ್ತಿಗೆ ಹೋದ್ಮೇಲೂ ಕೂಡ ಭೋಗಗಳು ಜಾಸ್ತಿ ಸಿಗುತ್ತೆ ಅವ್ರಿಗೆ ಅಂತ ಹೇಳಿ. ಅವ್ರಿಗೆ ಭೋಗಗಳು ವಿಶೇಷತೆ ಅರ್ಥ ಆಯ್ತಾ. ರಿಟರ್ನ್ ಪೆನ್ಷನ್ ಜಾಸ್ತಿ ಬರೋದಿಲ್ಲ ರಿಟರ್ನ್ ಅಂದರೆ ಕೂಡ ಆ ಥರ ಬಂದೇ ಬರುತ್ತೆ. ಈ ಪಂಚರೂಪಿ ಜನಾರ್ದನ ಇತಿ ಚ, ಪಂಚರೂಪದ ಉಪಾಸನೆ. ಅದಕ್ಕೆ ಪಂಚ ಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೇ ದೈವಕ, ಪಂಚಮುಖ ಚಕ್ರಾದಿಗಳು ಕಿಂಕರರು ಶ್ರೀಹರಿಗೆ, ಪಂಚವಿಂಶತಿ ತತ್ವತರತಮ ಪಂಚಿಕೆಗಳಂ ಪೆಳೆದ ಭಾವಿ ವಿರಿಂಚೇನಿಪ ಆನಂದ ತೀರ್ಥರ ನೆನೆವೆ ನನುದಿನವು. ಪಂಚರೂಪದ ಮಹತ್ವ ಕೊಡ್ಲಿಕ್ಕೆ ಅಲ್ಲಿ ಹೇಳಿಬಿಟ್ಟು ಮುಂದೆ ಎಲ್ಲ ಪಂಚಭಾಯ ಎಲ್ಲ ಹೇಳ್ಬೇಕಂತ ಡೀಟೇಲಾಗಿ ಹೇಳ್ತಾರೆ. ಮುಂದೆ ಒಟ್ಟು ಮಿನಿಮಮ್ ಮಾರಿ ಏನು ಗೊತ್ತಿರಬೇಕು, 5 ರೂಪಾಯಿ ಇರಬೇಕು. ಅಷ್ಟಾದ್ರೂ ಜ್ಞಾನ ಇಲ್ಲದೆ ಹೋದರೆ ಕೆಲಸ ಆಗೋದಿಲ್ಲ. ಸರ್ವಾವಸ್ಥೆ ನಮ್ಮ ಕರೆಂಟ್ ಹೋದಾಗ ಕರೆಂಟ್ ಎಲ್ಲಿ ಫೋನ್ ಮಾಡ್ಬೇಕಂತ ಗೊತ್ತಿರ್ಬೇಕಲ್ಲ, ಅಷ್ಟಾದ್ರೂ ಉಪಯೋಗ ಆಗುತ್ತಾ ಇಲ್ವಾ ಅದು ಗೊತ್ತಿಲ್ಲ. ಅಲ್ಲಿ ಏನು ಮಾಡೋಕೆ ಅವ್ರು ಹೇಳಿ ತಿಳಿದವನು ಇಂಥ ಮಾಡಿದ ಬಂದುಬಿಡ್ತು ತಕ್ಷಣ. ಇವರೇ ಥ್ಯಾಂಕ್ಸ್ ಹೇಳ್ತಾರೆ ಅವರು. ಬಟ್ ಆ್ಯಕ್ಚುಲಿ ಗೊತ್ತಿದ್ದಕ್ಕೆ ಕೆಲಸ ಮಾಡ್ಲಿಕ್ಕೆ ಆಯ್ತೇ ಹೊರತು ಬೇಡ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸುಮ್ಮನೆ ಯೋಚನೆ ಮಾಡ್ತಾ ಕೂತ್ಬಿಡ್ತಾರೆ ಕೆಲವರು. ಅದು ತಿಳ್ಕೊಳ್ಳೋದು ಒಂದು ಜ್ಞಾನನೇ. ಅಲ್ಲಿಗೆ ಆ ವಿಷಯ ಮುಗಿತು. ಇದರಿಂದಾಗಿ ಎಲ್ಲ ವಿದ್ಯೆಗಳಿಗೂ ಫಲ ಹೇಳ್ತಾರೆ. ನಮಗೆ ಎಲ್ಲ ವಿದ್ಯೆಗೂ ಫಲ ಹೇಳಿದ್ರಿಂದ ಇದು ತಿಳ್ಕೊಂಡ್ಮೇಲೆ ಮೋಕ್ಷ ಆಗೋದು. ಅಪರೋಕ್ಷ ಜ್ಞಾನ ಬರೋದ್ರಿಂದ ಅಪರೋಕ್ಷ ಜ್ಞಾನಿಗೆ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ. ಸರ್ವೇಪಿ ಪುರುಷಾರ್ಥಾಶೋ ಜ್ಞಾನಾದೇವ ರಸಂ, ಎಲ್ಲ ಪುರುಷಾರ್ಥನೂ ಸಿಗುತ್ತೆ. ಇದು ಭಾರಿ ಉಂಟು. ಬೇರೆ ಯಾವ ವಿದ್ಯೆ ಓದಿದ್ರು ಕೂಡ ವಿದ್ಯೆಗೆ ಸಂಬಂಧಪಟ್ಟ ಫಲ ಮಾತ್ರ ಸಿಗುತ್ತೆ. ಅರ್ಥ ಆಯ್ತಾ? ಈಗ ಇಂಜಿನಿಯರಿಂಗ್ ಓದ್ತಾ ಇಂಜಿನಿಯರ್ ಆಗ್ತಾರೆ, ಮೆಡಿಕಲ್ ಓದ್ತಾ ಡಾಕ್ಟರ್ ಆಗ್ತಾರೆ. ಅವ್ರು ಇಂಜಿನಿಯರ್ ಆಗೋದೇನೋ ಡಾಕ್ಟರ್ ಆಗೋದಿಲ್ಲ. ಅರ್ಥ ಆಯ್ತಾ? ಅದು ವೇದಾಂತ ಓದಿ ಎಲ್ಲ ಆಗಿಬಿಡ್ತಾರೆ. ಎಕ್ಸಾಂಪಲ್ಲೇ ವಾದಿರಾಜರಾಯರಂತವ್ರು ಎಂಥ ಕೆಸ್ಟ್ ಯಾಕೆ ಸಾಲ್ವ್ ಮಾಡ್ತಾರೆ ನೋಡಪ್ಪ. ಮೆಡಿಕಲ್ ವಿಷಯ ಆಗೋದಿಲ್ಲ, ಏನೋ ಪರಿಮಾಣದ ಪ್ರಶ್ನೆ ಕೇಳಿದ್ರೆ ಹೇಳ್ಬೋದು, ಇದೆಲ್ಲ ಹೇಳ್ತೀವಿ ಅಂತ ಹೇಳೋದಿಲ್ಲ ಅವ್ರು. ಯಾತಕ್ಕೆ? ಅಪರೋಕ್ಷ ಜ್ಞಾನ ಕೆಪಾಸಿಟಿ. ಅದಕ್ಕೆ ಅಧ್ಯಾತ್ಮ ವಿದ್ಯಾ ಅಂತ ಕರೆದ್ರು
ವಿದ್ಯಾನಾಂ ವಿದ್ಯಾ ರಾಜವಿದ್ಯಾ ರಾಜಗುಹ್ಯಂ, ಇದು ಮ್ಯಾಜಿಕ್ ಇದು. ಅದಕ್ಕೆ ಅದು ಕೇಳಿದ ಮಗನ್ನ ಉದ್ಧಾರಕರು ಕೇಳಿದರು, ಒಂದು ತಿಳ್ಕೊಂಡು ಎಲ್ಲ ತಿಳ್ಕೊಳ್ಳೋಕ್ಕಾಗತ್ತಲ್ಲ, ತಿಳ್ಕೊಬಿಟ್ಟು ಅದಕ್ಕೆ ಅದು ಆಶ್ಚರ್ಯ ಆಯಿತು. ಒಂದು ತಿಳಿಯೋದೇ ಕಷ್ಟ, ಒಂದು ತಿಳಿದ್ರೆ ಎಲ್ಲ ಹೇಗೆ ತಿಳಿಯುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿದರು. ಆಗ ನೀವು ಪುರುಷಾರ್ಥ ಹೊತ್ತ ಶಬ್ದಾತಿಥಿ ಪಾದರಾಯಣ ಸೂತ್ರ, ಇದು ಗೊತ್ತಿದ್ದ ಜನಗೆ ಎಲ್ಲರೂ ಶಾಸ್ತ್ರ ಓದ್ತಿದ್ರು. ಗೊತ್ತಾಯ್ತು, ಶಾಸ್ತ್ರ ಓದೋರೇ ನಂಬಿಕೆ ಕಳ್ಕೊಂಡಿದ್ದು ಒಂದು ತಪ್ಪಾದರೆ, ಗೊತ್ತಿದ್ದು ಇನ್ನೊಬ್ರಿಗೆ ಹೇಳಿದಾಗ ಇನ್ನೊಂದು ತಪ್ಪಾಯ್ತು. ಎಲ್ಲ ಸಿಗುತ್ತೆ. ಯಾಕೆ ಯೋಚನೆ ಮಾಡ್ತೀವಿ, ಬಾ ಕೆಲಸ ಮಾಡೋದಲ್ಲ, ಕೆಲಸ ಕೊಡೋಕೆ ಬಾ ಅಂತ ಕರಿಬೇಕು. ಅವಾಗ ಏನು ಮಾಡ್ತಾನೆ ಅವನು, ಅನ್ನಕ್ಕೇನು ಅನ್ನ ಅಲ್ಲ ಇನ್ನೊಬ್ರಿಗೆ ಬಾ ಆ ರೀತಿ ಹೇಳ್ತೀನಿ ಅಂತ ಹೇಳಿ ಆಗ್ತೈತೆ. ಅದು ಮಾಡದೆ ಹೋಗಿದ್ದರಿಂದ ಹಾಗಾಯ್ತು. ಅಷ್ಟು ಶಕ್ತಿ ಇದಕ್ಕಿದೆ. ಮುಂದೆ ಋತುಗಳಲ್ಲಿ ಮತ್ತೆ 5 ಋತುಗಳು ಎಷ್ಟಿದೆ? 6 ಇದೆ. ಬಟ್ 5ಕ್ಕೆ ರೆಡ್ಯೂಸ್ ಮಾಡ್ಬೇಕಂದ, ರೆಡ್ಯೂಸ್ 5 ರೂಪಾಯಿ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಹೇಗೆ ಅಂತ ಹೇಳ್ತಾರೆ, ಋತುಷು ಪಂಚವಿಧಂ ಸಾಮ ಉಪಾಸೀತ ವಸಂತೋ ಹಿಂಕಾರ, ಗ್ರೀಷ್ಮ ಪ್ರಸ್ತಾವ, ವರ್ಷಾ ಉದ್ಗೀತ, ಶರತ್ ಪ್ರತಿಹಾರ, ಹೇಮಂತ ನಿಧನಂ. ಏನ ರಾಗಲಿಲ್ಲ ಅದಾ? ಸರ್ವಾಸು ಅಪ್ಸು, ಪ್ರತಿಯೊಂದು ನೀರಿನಲ್ಲೂ ಕೂಡ ಪಂಚವಿಧಂ ಸಾಮ ಉಪಾಸೀತ. ಮೇಘೋ ಯತ್ ಸಂಪ್ಲವತೆ ಸ ಹಿಂಕಾರ, ಯದ್ ವರ್ಷತಿ ಸ ಪ್ರಸ್ತಾವ, ಯಾ ಪ್ರಚ್ಯ ಸಂದಂತೆ ಸ ಉದ್ಗೀತ, ಯಾ ಪ್ರತೀಚ್ಯ ಸ ಪ್ರತಿಹಾರ, ಸಮುದ್ರೋ ನಿಧನ. ಅರ್ಥ ಆಯ್ತಾ? ಹೀಗೆ ನದಾ ನದಿ ಪೂರ್ವ ಪಶ್ಚಿಮಕ್ಕೆ ಉತ್ತರಾಗತ್ತೆ. ಇದು ಮತ್ತೆ ಇಲ್ಲೂ ಕೂಡ ಪಂಚವಿಧ ಉಪಾಸನೆ ಮಾಡಬೇಕು. ಸಹಿ ನಹಿ ಆಸು ಪ್ರೈತಿ ಅಪ್ಸುಮಾನ್ ಭವತಿ. ಈ ರೀತಿ ಯಾರು ತಿಳ್ಕೊಂಡ್ಬಿಡ್ತಾರೋ ಅವರಿಗೆ ನೀರಿನಲ್ಲಿ ಮರಣ ಬರೋದಿಲ್ಲ. ಗೊತ್ತಾಯ್ತಾ? ಎಲ್ಲಿ ಸಾಯೋದಿಲ್ಲ ಅವರು, ನೀರಲ್ಲಿ ಜಲಗಂಡ ಪರಿಹಾರ ಆಯಿತು ಅಂತ ಹೇಳ್ತಾರೆ. ಪ್ರತಿಯೊಂದಕ್ಕೂ ಫಲಶ್ರುತಿ ಹೇಳ್ತಾರೆ. ಗೊತ್ತಾಯ್ತಾ? ಇದು ಅಧ್ಯಯನ ಬಿಟ್ಟಿದ್ದಕ್ಕೆ ದೊಡ್ಡ ಗಲಾಟೆ ಆಯಿತು. ತುಂಬ ಮನೆಯಲ್ಲಿದ್ದೇ ಎಲ್ಲ ಕಳ್ಕೊಂಡಾಗ ಆಗ್ತದೆ. ಎಲ್ಲ ಮನೆಯಲ್ಲೇ ಇದೆ, ಎಲ್ಲೋ ಕ್ಯೂ ನಿಂತ್ಕೊಂಡು ಒದ್ದಾಡ್ತಿದ್ದಾನೆ, ಸಿಗಿಲ್ಲ ಅದು ಬರೀ ಕೆಲವು ವಾಪಸ್ ಬರ್ತಾರೆ. ಮತ್ತೆ ಇಲ್ಲೇ ಇರುತ್ತೆ. ಶಾಸ್ತ್ರ ಇಲ್ಲದ್ದೇ ಇಲ್ಲ. ಅದೆಲ್ಲ ಆಚಾರ್ಯ ಹೇಳಿದ ಹೋಗಿದ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೆ ಆನಂದ ತೀರ್ಥೋಪದಿಷ್ಟೋ ನಿಧಿ ನಾರಾಯಣ ಹೊಯ ಪ್ರದರ್ಶಿತೋ ಏನ ಸಂಬಂಧ ಜಯತೀರ್ಥಂ ತಮಾಶ್ರಯ. ನಿಧಿ ತೋರಿಸ್ಕೊಟ್ರು ಆಚಾರ್ಯರು, ಜಯತೀರ್ಥ ತೆಗೆದು ಮುಂದಿಟ್ರು ಅಂತೇಳಿ ವ್ಯಾಸರಾಜ ಸ್ತೋತ್ರ ಮಾಡ್ತಾರೆ. ತರ್ಕತಾಂಡವದಲ್ಲಿ ಆ ಶ್ಲೋಕ ಬರುತ್ತೆ. ದೊಡ್ಡ ನಿಧಿ ಇವೆಲ್ಲ ಕೂಡ. ಅಪ್ಸು, ಅದಕ್ಕೆ ಹಿಂದೆಲ್ಲ ಯಾರೋ ಹೋದ್ರೆ ಮಳೆ ಬಂದ್ಬಿಡ್ತಿತ್ತು ತಕ್ಷಣ. ಆ ವಿದ್ಯಾರ್ಥಿ ತಿಳಿದವನ ಅಂತ. ಗೊತ್ತಾಯ್ತಾ? ಇಷ್ಟು ಶಕ್ತಿ ಇದೆ. ಅಥವಾ ಮಳೆ ನಿಲ್ಲಿಸ್ಬೇಕಾ, ಅವ್ರು ಹೋದ್ರೆ ಮಳೆ ನಿಲ್ಲಿಸೋಕ್ಕೂ ಬರುತ್ತೆ. ಸ್ವಿಚ್ ಎರಡಕ್ಕೂ ಬರುತ್ತಲ್ಲ, ಆನ್ ಮಾಡಕ್ಕೆ ಬರುತ್ತೆ, ಆಫ್ ಮಾಡೋಕ್ಕೂ ಬರುತ್ತೆ. ನಚಾಸ್ಯ ಮೃತಿ ಅಪ್ಸು ಸ್ಯಾತ್. ಯಾಕೆ? ಅಪ್ಸುಷತ್ ಭಗವಾನ್ ಹರಿ, ಅಲ್ಲಿರೋ ಭಗವಂತನಾದ ಹರಿ, ಆದ್ದರಿಂದ ಯೋಚನೆಯೇ ಇಲ್ಲ. ಅಪ್ಸು ಸ್ಥಿತ ನಾರಾಯಣವಾನ್ ಮುಕ್ತೋ ಭವತಿ ಇತ್ಯರ್ಥ. ಪರಮಾತ್ಮ ನೀರಲ್ಲಿದ್ದಾನೆ, ಉಪಾಸನೆ ಮಾಡಿ ತಿಳ್ಕೊಂಡಿದ್ದಾನೆ, ನೀರೇನು ಮಾಡೋದಿಲ್ಲ, ಅವನನ್ನು ಆರಾಮಾಗಿರ್ತಾನೆ. ಅಪಸ್ಸೂತ ಇತಿ ಅಪ್ಸುಹು ಭಗವಾನ್ ದೀರ್ಘಲೋಪೇನ ಅಪ್ಸುಮಾನಿತಿ ವಾ. ದೀರ್ಘಲೋಪೇನ ಅಪ್ಸು ಅಲ್ಲೇನು ಬಂದಿತ್ತು ಬೇರೆ ಇತ್ತು. ಅದಕ್ಕೆ ಈ ರೀತಿ ಮಾಡ್ಲಿಕ್ಕೂ ಬರುತ್ತೆ, ಆ ರೀತಿ ಮಾಡ್ಲಿಕ್ಕೆ ಬರುತ್ತೆ ಅಂತೇಳಿ. ನೀರೊಳಗೆ ಪರಮಾತ್ಮ ಇದ್ದಾನೆ, ಅದಕ್ಕೆ ನಾರಾಯಣ ಅಂತ ಹೆಸರು. ಯಾತಕ್ಕಂದ್ರೆ ನೀರಲ್ಲಿರೋದಕ್ಕೆ ನಾರಾಯಣ ಅಂತ. ಆಪೋ ನಾರಾ ಇತಿ ಪ್ರೋಕ್ತ. ನಾರ ಅಂದರೆ ಆ ನೀರು ಅಂತ ಅರ್ಥ, ಅಯ್ಯನ ಅಂದರೆ ಅಲ್ಲಿ ನೆಲೆಸಿರೋನು ಅಂತ ಅರ್ಥ. ಅದಕ್ಕೆ ಅಂತ್ಯಕಾಲಕ್ಕೆ ನೀರು ಕೇಳ್ತಾರೆ. ಯಾತಕ್ಕೆ ಅಂದರೆ ಅವನಿಗೆ ದೇವರು ಅಂತ ಗೊತ್ತಿಲ್ಲ, ಒಳಗೆ ದೇವರಿದ್ದಾನೆ, ನಾರಾಯಣ ಇದ್ದಾನೆ. ಒಬ್ಬ ಅಂಬಡಿಗೆ ಬೋರೆ ಎಲ್ಲ ಕೇಳೋದಿಲ್ಲ, ಇಡ್ಲಿ ಸಾಂಬಾರು ಎಲ್ಲ ಕೇಳೋದು. ಹೇಗೆ ಕೇಳ್ತಾರೆ? ನೀರು ಬೇಕಷ್ಟೆ. ಆ ನೀರಿನಲ್ಲಿ ಅವನಿಗೆ ಗೊತ್ತಿಲ್ಲದೆ ಏನು ಮಾಡ್ತಾನ ಅವನು? ನೀರು ಕೊಟ್ಬಿಟ್ಟಿದ್ದಾರೆ ಅಷ್ಟೇ. ಒಳಗಿರುತ್ತೆ ನಾರಾಯಣ ಸ್ಮರಣೆ ಮಾಡಬೇಕು ಅಂತ ಅರ್ಥ. ಅದಕ್ಕೆ ಆ ನೀರಿನ ಕಡೆ ಗಮನ ಕೊಡಬಾರ್ದು. ಯಾವ ಕಡೆ ಗಮನ ಕೊಡಬೇಕು? ಒಳಗಿರೋ ದೇವ್ರ ಕಡೆ ಗಮನ. ಆ ಲೋಟ ತಕ್ಕ ಕೊಡಬಾರ್ದು, ಒಳಗಿರೋ ಹಾಲು ತಗೋಬೇಕು. ಅವಾಗ ಅದು ಉಪಾಸನೆ ಅಂತ ಕರೆಯೋದು. ಅದಕ್ಕೆ ಅಪಸ್ಸೂತೆ ಇತಿ ಅಪ್ಸೂಹು ಭಗವ. ಇವೆಲ್ಲ ಸಿದ್ಧಿ ಬರೋದು ಯಾವಾಗ ಗೊತ್ತಾ? ಫುಲ್ ಬರೋದು ಮೊದಲು ಸ್ವಲ್ಪ ಬರುತ್ತೆ. ವಿದ್ಯಾರ್ಥಿ ಮೆಡಿಕಲ್ ಸ್ಟೂಡೆಂಟೇ ಕೆಲವು ಔಷಧಿ ಕೊಡ್ತಾನೆ, ಇಲ್ಲ ಅಂತೇನೂ ಅಲ್ಲ. ಬಟ್ ಆ್ಯಕ್ಚುಲಿ ಅದು ಏನಲ್ಲ, ಇದಲ್ಲ, ಲೈಸೆನ್ಸ್ ಇಲ್ಲ ಅದಕ್ಕೆಲ್ಲ ಕೂಡ. ಬಟ್ ಅವ್ನು ಕೊಡಬಾರ್ದು ಅಂತೇಳಿ ಕೊಟ್ಟು ಉಪಯೋಗ ಮಾಡಿದರೆ ಗುಡ್ ಅಂತ ಹೇಳ್ಬೋದು. ಬಟ್ ವಿತ್ ಪರ್ಮಿಷನ್ ಕೊಟ್ಟು ಪರವಾಗಿಲ್ಲ. ಆದರೆ ಆಮೇಲೆ ಆದರೆ ಫುಲ್ ರೈಟ್ ಬರುತ್ತೆ. 2 ಭಾಗ. ಈಗ ಫೈನಲ್ MBBS ಲಾಸ್ಟ್ ಪೇಪರ್ಸ್ ಮಾಡಿಬಿಟ್ಟಿದ್ದಾನೆ ಅವನು. ಆಲ್ಮೋಸ್ಟ್ ಡಾಕ್ಟರ್ ಇದ್ದಾಗ ಲೆಕ್ಕ. ಸ್ಟಿಲ್ ಏನಲ್ಲ, ಸ್ಟಿಲ್ ಈ ಸರ್ಟಿಫೈಡ್ ಡಾಕ್ಟರ್ ಅಲ್ಲ. ಆ ಥರ ಅಪ್ರೋಷ ಜ್ಞಾನಕ್ಕೆ ಇದೆಲ್ಲ ನಮ್ಗೆ ಯಾಕೆ ಹೇಳ್ತಿರೋದಾರ ಅಂದ್ರೆ, ಇದೆಲ್ಲ ಬರೋದು ಅಪ್ರೋಷ ಜ್ಞಾನ ಆದಮೇಲೆ. ಈಗ ಯಾರು ಕೇಳ್ತಾರೆ ನಮ್ಮನ್ನು? ಅದು ಏನಾಗಿರುತ್ತೆ ಈಗಾಗಲೇ? ಇವತ್ತು ಒಳ್ಳೆ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ, ಅವ್ರ ಕೆಲಸ ಸಿಗೋದಿಲ್ಲ, ಸ್ಕಾಲರ್ಶಿಪ್ ಸಿಗುತ್ತಾ ಇಲ್ಲ. ಇವತ್ತು ಒಳ್ಳೆ ಸ್ಕಾಲರ್ಶಿಪ್ ಎಷ್ಟು ಜಾಸ್ತಿ ಇದೆ ಅಂದರೆ ಹಾಗೆ ಕೆಲಸದಲ್ಲೇ ಎಷ್ಟೋ ಸರ್ತಿ ಮತ್ತೆ ಟ್ಯಾಕ್ಸ್ ಇಲ್ಲ ಅದಕ್ಕೆ, ಅದು ಬೇರೆ.
ಅರ್ಥ ಆಯ್ತು. ಈಗ ಅಲ್ಲಿ 35-40 ಕೊಟ್ಬಿಟ್ರೆ ಉಳ್ಳುಡಿಯುತ್ತೆ, ಇಲ್ಲಿ ಕೊಟ್ಟರೆ ಟ್ಯಾಕ್ಸಲ್ಲಿ ಹೋಗ್ಬಿಡುತ್ತೆ ಎಷ್ಟೊಂದು. ಅಷ್ಟು ಸೇಫ್ಟಿ ಇದೆ. ಸ್ಕಾಲರ್ಶಿಪ್ ಟೈಪು ಓದೋರಿಗೆ ಬರುತ್ತೆ, ಸ್ಯಾಲ್ರಿ ಟೈಪು ಅಪರ್ಟ್ ಗಾಡಿ ಬರುತ್ತೆ. ಆದ್ದರಿಂದ ನಾವೆಲ್ಲ ಏನು ಸಂತೋಷ ಪಡ್ಬೋದು, ಸ್ಕಾಲರ್ಶಿಪ್ ಆದರೂ ಸಿಗುತ್ತೆ ಅಂತ. ಅದಾಗುತ್ತೆ ಆ್ಯಕ್ಚುಲಿ ಕೂಡ. ಪಂಡಿತ ಸನ್ಮಾನ ಅಂತ ಮಾಡ್ತಾರೆ, ಅಪರ್ಟ್ ಗಾಡಿನೇ ಅಲ್ಲ ಅವರೆಲ್ಲ ಅಲ್ಲ. ಬಟ್ ಏನಿದೆ ಅವರಿಗೆ ಅದರಲ್ಲಿ ಎಲ್ಲಿ ಉಳಿದೋಡಿ ಬರೋ ಸಾಧ್ಯತೆ, ಅವ್ರಿಗೆ ಮಾತ್ರ ಬರೋ ಸಾಧ್ಯತೆ. ರೀತಿ ಯೋಚನೆ ಮಾಡಿದಾಗ ನಮಗೆಲ್ಲ ಬಂದು ನಿರಾಸೆ. ಏನೇ ಹೇಳಿದ್ರು ಎಲ್ಲ ಈ ಸತ್ ಮೇಲೆ ಬರುತ್ತೆ ಅಂತ ಹೇಳಿದರೆ ಹಾಗಲ್ಲ, ಮೊದಲೇ ಬರುತ್ತೆ. ಗೊತ್ತಾಯ್ತಾ? ಸತ್ ಮೇಲೆ ಫುಲ್ ಬರುತ್ತೆ ಅಂತ ಹೇಳೋ ಹಾಗೆ ಇಲ್ಲಿ ವಿಶೇಷವಾಗಿ ಅಂತ ಅವಕಾಶ ಕೊಟ್ಟಿದ್ದಾರೆ. ಇದೆಲ್ಲ ಹೇಳಿದರೆ ಯಾರು ಓದದೇ ಇರ್ತಿರ್ಲಿಲ್ಲ. ಗೊತ್ತಾಯ್ತಾ? ಖಂಡಿತ ಎಲ್ಲರೂ ಓದ್ತಾ ಇದ್ರು. ಇದು ಬರ್ತಾ 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 ಓದಬಾರ್ದು ಅನ್ನೋ ರೀತಿ ಬಂದ್ಬಿಟ್ರು ಕೊನೆಗೆ. ಯಾರೋ ಪಾಠಕ್ಕೆ ಹೋಗಿ ನೀವು ಪಾಠ ಇದ್ದ ಹಿಂದಿರಲಿಲ್ಲ, ಯಾರೋ ಪಾಠ ಹೇಳೋಕ್ಕೆ ತಯಾರೇ ಇರ್ತಿದ್ದಿಲ್ಲ ಯಾರು ಕೂಡ. ಎಲ್ಲಿ ಓದಿದ್ದಿ? ಅಲ್ಲಿ ಹೇಳೋದು ಅಲ್ಲೇ ಓದ್ಕೊ ಹೋಗು, ಸಿಟ್ಟಿವ್ರಿ ಅಲ್ಲಿ ಹಾಕ್ಬೇಕು. ಓದಿಲ್ಲ ನಿಮಗೇನು ಹೇಳೋದು ಮುಗಿದೈತೆ. ಈ ರೀತಿ ಇದೆ. ಅಲ್ಲಿಗೂ ಬಂದರೆ ಆಯ್ತು ನೋಡೋಣ ಅಂತ ಹೇಳೋದು ಇರ್ತಾರೆ. ಭಾರಿ ಕಷ್ಟ ಇತ್ತಾಗ. ಎಷ್ಟೊಂದು ಮನೆಗೆ ಹೋದರೂ ಹೇಳೋಕ್ಕೆ ತಯಾರಿರ್ತಿದ್ದಿಲ್ಲ. ಇವತ್ತು ಬೇಕಾಗ್ತದೆ ಹೇಳೋಕ್ಕೆ ಕ್ಯೂರಿಟಿ, ಹೇಳೋದಕ್ಕೆ ಜಾಸ್ತಿ ಇದ್ದಾರೆ, ಕೇಳೋಕ್ಕಿಂತ ಹೇಳೋದೇ ಜಾಸ್ತಿ. ಪುಸ್ತಕ ಇಲ್ಲ, ಎರಡನೇದಾಗಿ ಪುಸ್ತಕ ಇಲ್ಲ, ಹೇಳೋರು ಇಲ್ಲ. ಇದು ಭಾಳ ಬಿಗ್ ಡಿಫ್ರೆನ್ಸ್ ಅಲ್ಲ, ಒಂದು 50-60 ವರ್ಷ ಕಳೆದ ವಾತಾವರಣ. ಆದ್ದರಿಂದ ಈಗ ಹೇಳಿರೋ ಉಪಯೋಗತೆ ಗೊತ್ತಾಗಿದೆ. ಈ ಹೇಳೋದಕ್ಕೆ ಅನೇಕ ಕಾರಣಗಳಿದೆ, ವಿಚಾರ ಬೇರೆ. ಆದರೆ ಹೇಳೋ ಒಂದು ಉತ್ಸಾಹ ಬಂದಿದೆ. ಹಿಂದೆಲ್ಲ ಒಂದು ಇದು ಫ್ರೀ ಕಾನ್ಸೆಪ್ಟು ಇದ್ದಿದ್ದು, ಯಾರಿಗೂ ದುಡ್ಡು ಕಾಸು ವ್ಯವಹಾರನೇ ಇರಲಿಲ್ಲ. ಆದ್ದರಿಂದಾಗಿ ಅವರು ಪಾಪ ಒಂಥರ ಫ್ರಸ್ಟ್ರೇಟೆಡ್ ಇದು ಬರುತ್ತೆ ಕೆಲವರಿಗೆಲ್ಲ. ಏನು ಉಪಯೋಗ, ಟೈಮ್ ಇಟ್ಟು ಏನು ಉಪಯೋಗ ಅಂತ ಆ ಥರ ಬರ್ತಿದೆ. ಮುಂದೆ ಜ್ಞಾನ ಅದೆಲ್ಲ ಮುಂದೆ ಸಿಗುತ್ತೆ, ಈಗಂತೂ ಸಿಗೋದಿಲ್ಲ ಅನ್ನೋ ಭಾವನೆ ಇರುತ್ತೆ. ಅದು ಯಾವುದೂ ಇಲ್ಲ. ಆ ಥರ ಇಂಪ್ರೂವ್ಮೆಂಟ್ ಇದೆ. ಬಟ್ ಕ್ವಾಲಿಟಿ ವೈಸ್ ಭಾಳ ಕಡಿಮೆ ಇದೆ. ಅಷ್ಟೇ ಒಂದೇ ಗ್ರಂಥ ಫಸ್ಟ್ ಕ್ಲಾಸಾಗಿ ಓದ್ತಿದ್ರು ಆಗಿನ ಕಾಲಕ್ಕೆ. ತಿಳಿತಾ? ಸಾಮಾನ್ಯ ಮನೇಲಿ ಪರಿಷ ಅವೆಲ್ಲ ಓದ್ಕೊಡೋದು ಒಳ್ಳೆ ಪದ್ಧತಿ ಎಲ್ಲ ಇತ್ತು ಅದರಲ್ಲಿ. ಈಗ ಆ ಕ್ವಾಲಿಟಿ ಸಿಗೋದು ಕಷ್ಟ. ಈಗ 5 ಋತು ಅಂತ ಹೇಳಿಬಿಟ್ಟು 5 ಋತು ಹೇಗಾಗತ್ತೆ, 6 ಆಗಬೇಕಲ್ಲ ಅಂತ ಕೇಳಿದರೆ ಅದು ಅರ್ಥ ಬರೀತಾರೆ. ಸುಮ್ಮನೆ ಗೊತ್ತಾಗೋದಿಲ್ಲ ಅದು. ಅದು ಆಗಿನ ಕಾಲಕ್ಕೆ 5 ಋತುಗಳು ಇದ್ದು ಅಂತ ಹೇಳಬೇಕಾಗತ್ತೆ ಅಷ್ಟೇ. ಆಗಿನ ಕಾಲಕ್ಕೆ ಏನಾಗಿತ್ತು ಅವನು ಬರೀತಾನೆ ಒಬ್ಬನು. ಕೃಷ್ಣ ಏನಂತ ಹೇಳ್ತಾನೆ ಇದರೊಳಗೆ, ನಕ್ಷತ್ರಾಣ ಅಹಂ ಶಶಿ ಅಂತ ಹೇಳ್ತಾನೆ. ನಕ್ಷತ್ರಾಣ ಅಹಂ ಶಶಿ, ನಕ್ಷತ್ರಗಳಲ್ಲಿ ಚಂದ್ರ ನಾನು ಅಂತ ಹೇಳಿದ. ಒಬ್ಬರು ರಾಜವಾಡಿ ಅಂತ ಒಬ್ಬ 1916 ಆ ಪುನಃ ಇದೊಂದು ಪುಸ್ತಕ ಪ್ರಿಂಟ್ ಆಯಿತು. ಒಂದು ಕರ್ಮರ್ಕರ್ ಕಮೆಮೊರೇಷನ್ ವಾಲ್ಯೂಮ್ ಅಂತ ಪ್ರಿಂಟ್ ಆಯಿತು. ದೊಡ್ಡ ಆರ್ಟಿಕಲ್ ಅದರೊಳಗೆ. ಭಗವದ್ಗೀತೆಯ ಕಾಲಕ್ಕೆ ಚಂದ್ರನ ನಕ್ಷತ್ರ ಅಂತ ತಿಳ್ಕೊಂಡ್ಬಿಟ್ಟಿದ್ರು, ಕೃಷ್ಣನೇ ಆಯ್ತು ತಿಳ್ಕೊಂಡ್ಬಿಟ್ಟಿದ್ದ. ಆದ್ದರಿಂದ ಅದು ಒಳ್ಳೆಯ ಗ್ರಂಥ ಅಲ್ಲ, ಈ ಭಾಳ ಬದಲಾಗಿದೆ ಕಾಲ, ಆದ್ದರಿಂದ ಅದು ಓದಬೇಕಾಗಿ ಬೇಗ ಬರೆದಿದ್ದ ಅಂತ. ಅಲ್ಲಿ ಅದು ಅರ್ಥನೇ ಆಗಲಿಲ್ಲ ಅವನಿಗೆ. ಉಳಿದವ್ರು ಯಾರು ಉತ್ತರ ಬರೆದಿಲ್ಲ ಅದಕ್ಕೆ, ಆಚಾರ ಒಬ್ಬರೇ ಬರೆದಿದ್ದ. ಅದಕ್ಕೆ ಉಳಿದವ್ರ ಭಾಷೆಯಲ್ಲಿ ಯಾರು ಉತ್ತರ ಸಿಗಲ್ಲ ಅದಕ್ಕೆ. ಯಾಕೆ ಕೇಳಿದ್ರೆ ಬರೆದು ಬಿಡ್ತಾರೆ ಅಷ್ಟೇ. ಅದಲ್ಲ, ಅಥವಾ ಇನ್ಸೈಟ್ ಕೊಡ್ತಾರೆ. ಅಥವಾ ಏನೇ ಬರೋದು ಕೂಡ ಏನಾಗುತ್ತೆ ಅದರೊಳಗೆ ಒಂದು ಹೊಸ ಒಳನೋಟ ಇರುತ್ತೆ. ಆ ರೀತಿ ಕೊಟ್ಟರು. ಅದಕ್ಕೆ ಹೇಳ್ತಾರೆ ಹಾಗಲ್ಲ, ನಕ್ಷತ್ರಗಳು ಅಷ್ಟಿದ್ರೂ ಕೂಡ ಚಂದ್ರ ಎದ್ದು ಕಾಣ್ತಾನೆ. ಯಾತಕ್ಕೆ? ನಕ್ಷತ್ರವಾಗದೆ ನಕ್ಷತ್ರ, ಅದಕ್ಕೆ ಉಡು ರಾಜ ಅಂತ ಹೆಸರಾಯ್ತು. ಉಡು ಅಲ್ಲದೆ ಉಡು ರಾಜ ಆತ. ಉಡು ಅಂದರೆ ನಕ್ಷತ್ರ, ಉಡು ರಾಜ, ಉಡು ಅಲ್ಲ ಆತ. ಇವತ್ತು ಬೇರೆ ಒಬ್ಬರು ಯಾರೋ ಒಬ್ಬರು ಎಕ್ಸಿಕ್ಯೂಟಿವ್ ಆಫೀಸರ್ ಹಾಕಿಬಿಡ್ತಾರಲ್ಲ, ಆ ಸಬ್ಜೆಕ್ಟ್ ಅಲ್ಲ ಒಂದು. ಯಾವುದೋ ಒಂದು ದೇವಸ್ಥಾನಕ್ಕೆ ಮಾಡಿಬಿಡ್ತಾರೆ ಅವನು. ಗೊತ್ತಾಯ್ತಾ? ಆ ಸಬ್ಜೆಕ್ಟ್ ಅಲ್ಲ, ಬಟ್ ಈ ಕಂಟ್ರೋಲ್. ನೋಡಿದ ತಕ್ಷಣ ನಮಗೆ ಚಂದ್ರಕಾಂತ್ ಬೇರೆಯವ್ರು ಕಾಣೋದೇ ಇಲ್ಲ. ಯಾತಕ್ಕೆ? ವಿಭೂತಿ ರೂಪ ಪರಮಾತ್ಮ ಇಟ್ಟಿದ್ದಾನೆ. ಅಲ್ಲ ಯಾಕೆ ಇಟ್ಟಿದ್ದಾನೆ ಅಂತ ಕೇಳಿದರೆ, ವಿಜಾತೀಯ ಶ್ರೇಷ್ಠಪ್ರದವಾದ ರೂಪ ಅದು ವಿಭೂತಿ ರೂಪ, ಅದಕ್ಕೆ ಹಾಗೆ ಇಟ್ಟಿದ್ದಾರೆ. ಈ ಉತ್ತರ ಯಾರು ಎಲ್ಲೂ ಸಿಗೋದಿಲ್ಲ ಬೇರೆ ಕಡೆಗೆ. ಇದೆಲ್ಲ ಪಬ್ಲಿಕ್ನಲ್ಲಿ ಹೇಳಿದ್ರು ಕೂಡ ಬದ್ಧತೆ ಎಷ್ಟು ದೊಡ್ಡವ್ರದ್ದು ಗೊತ್ತಾಗೇ ಆಗ. ಇದು ನಾವೇ ಓದಲ್ಲ, ಸಮಸ್ಯೆ ಇರೋದು ಗೀತಾ ಓದೋದೇ ಇಲ್ಲ ಪೂರ್ತಿ, ಇವ್ರಿಗೆ ಗೊತ್ತೇ ಇಲ್ಲ. ಆ ಥರ ಆಗಬಾರ್ದು. ಅದರಿಂದ ಅವ್ರು ಕಷ್ಟ ಅವರೇ ಎಷ್ಟು ಚೆನ್ನಾಗಿ ಹೇಳಿದಾರಲ್ಲ. ಅದು ಒಂದು ವೆರೈಟಿ, ಒಂದೇ ಕೇಸ್ ಅಲ್ಲ, ಇನ್ನೂ ಕೇಸ್ ಇದೆ. ಏನು ಜಲಚರಗಳಲ್ಲಿ ವರುಣ ಜಲಚರನ ಅಲ್ಲ. ಯಾಕೆ ಹೇಳ್ತಾರೆ ಹಾಗಿದ್ರೆ? ಕಾರಣ ಇದೆ ಅಂತ ಗೊತ್ತಾಯ್ತಾಗೆ. ಹೌದು, ಅದು ಒಂದೇ ಆಗಿದ್ರೆ ಏನೋ ಬುದ್ಧಿ ಉಪಯೋಗಿಸಿದ್ರೆ ಅಂತ ಹೇಳ್ಬೋದು. ಅಂತ ಲಿಸ್ಟೇ ಇದೆ ಅದರೊಳಗೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಅದು ಸ್ಟಡಿ. ಅದು ನಾವು ಸ್ಟಡಿ ಮಾಡ್ತಾ ಇಲ್ಲ, ಸುಮ್ಮನೆ ಓದ್ಕೋತಾ ಹೋಗಿ. ಓದೋದು ಸ್ಟಡಿ ಅಂತ ಕರೆಯೋದಿಲ್ಲ. ಓದಿ ಮನನ ಮಾಡ್ಕೊಂಡು ಹೇಳಿದ್ಮೇಲೆ ಸ್ಟಡಿ ಆಗೋದು. ಇದು ಸ್ಟಡಿ ಅಂತ ಕರೆಯೋದಿಲ್ಲ ಅದು. ಹೇಮಂತ ಶಿಶಿಯವರು, ಅದಕ್ಕೆ ಹೇಮಂತ ಶಿಷ್ಯರ ಎರಡು ಕೂಡ ಒಂದು ಯೂನಿಟ್ ಮಾಡಿ ಹೇಳ್ತಾರೆ. ಅದಕ್ಕೆ ಚಳಿಗಾಲ ಎಕ್ಸ್ಟೆಂಡ್ ಆಗಿಬಿಡುತ್ತೆ. ಹೇಮಂತನ ಶಿಶಿರದವರೆಗೆ ಹೋಗ್ತಾ ಇರುತ್ತೆ 4 ತಿಂಗಳು. ಆ ದೃಷ್ಟಿಯಲ್ಲಿರೋದ್ರಿಂದ ಅದು ಸರಿಯೇ. ಆ ರೀತಿ ಹೇಳೋ ಪದ್ಧತಿ ಇದೆ ಅಂಥೇಳಿ ಶಾಸ್ತ್ರದ ಪದ್ಧತಿ ಇದೆ, ಆದ್ದರಿಂದ ದೋಷ ಇಲ್ಲ. ಹೇಮಂತ ಶಿಶಿರವರು ಐಕ್ಯೇನ ಪಂಚತ್ವಂ ಇಲ್ಲರಾಗ ಆಗ್ತಿತ್ತು. ಋತುನಾಮಾನಂ ಋತುಗಂ ಋತತ್ವಾತ್ ಇತಿ ದ್ಯುತುರಾಮಕಃ ಇತ್ಯುಪಾಸೀತಯೋ ವಿಷ್ಣುಂ ಪಂಚಾತ್ಮಾನಂ ಅಮುಷ್ಯ ಹಿ ಮೋಕ್ಷಾದೀನ್ ಕಲ್ಪತೆ ಚಾಸ್ಯ
ಋತು ಸಂಸ್ಥೋ ಜನಾರ್ದನ ವಕ್ಷತ್ವಾತ್ತೇನ ತದ್ವಾಂಶ್ಚ ಸದೈವ ಸ್ಯಾದ್ ಉಪಾಸಕ. ಈ ರೀತಿ ಉಪಾಸನೆ ಮಾಡೋದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಫಲ ಹೇಳ್ತಾರೆ, ವಾಸಸ್ಯ ಸುಖ ಕಾರ್ಯತ್ವಾತ್ ವಸಂತಃ ಪುರುಷೋತ್ತಮ. ವಸಂತ ಅಂತ ದೇವರಿಗೆ ಹೆಸರಿದೆ. ಒಳಗಿರೋ ರೂಪ ಒಂದಾದರೆ ಆ ಪದನೇ ದೇವ್ರ ಪದ ಅರ್ಥ ಮಾಡ್ಲಿಕ್ಕೆ ಬರುತ್ತೆ. ಗೊತ್ತಾಯ್ತಾ? ಜ್ಯೋತಿಷ ಹೇಗೆ ಅಂತ ಹೇಳಿದ್ದಾರೆ. ಆಮೇಲೆ ನೀರಾದೇರ್ ಗರಣಾತ್ ಗ್ರೀಷ್ಮ, ಗರಣಾತ್ ಗ್ರೀಷ್ಮ. ಗ್ರೀಷ್ಮ ಋತು ಬೇಸಿಗೆ ನೀರೆಲ್ಲ ಮೇಲಕ್ಕೆ ಹೋಗ್ಬಿಡುತ್ತೆ. ಅದು ಗರಣಾತ್ ಗ್ರೀಷ್ಮ. ಗೊತ್ತಾಯ್ತು? ಗರಣಾತ್ ಗ್ರೀಷ್ಮ. ಮತ್ತು ವಾಸಸ್ಯ ಸುಖ ಕಾರ್ಯತ್ವಾತ್ ದೇವ್ರಿಗೆ ಏನಂತ ಹೆಸರಿದೆ? ವಸಂತ ಅಂತ ಹೆಸರು. ವಸಂ ಅಂದರೆ ಇರ್ತಕ್ಕಂಥವರಿಗೆ ಸುಖಂ ತನೋತಿ, ಸುಖ ಕೊಡ್ತಾರಾದ್ರೆ ವಸಂತ ಅಂತ ಹೆಸರಿದೆ. ಇವೆಲ್ಲ ಯಾವುದಕ್ಕೆ ಅನ್ವಯ? ಇವೆಲ್ಲ ಕೂಡ ಸಮನ್ವಯಾಧ್ಯಾಯ. ಮೊದಲನೇ ಅಧ್ಯಾಯ ಬ್ರಹ್ಮಸೂತ್ರಕ್ಕೆ ಇವೆಲ್ಲ ಎಕ್ಸಾಂಪಲ್. ಇವೆಲ್ಲ ಅಲ್ಲಿ ತುಂಬ ಮಾಡಿಲ್ಲ. ಅಲ್ಲಿ ಗೊತ್ತಾಯ್ತಾ? ಬೇರೆ ಕಡೆ ಎಲ್ಲ ಬೇಕಾಷ್ಟು ಮಾಡಿಬಿಟ್ಟಿದ್ದಾರೆ. ಅದನ್ನ ಕ್ಲಾಸಿಫೈ ಮಾಡ್ಕೋಬೇಕು, ಯಾವುದಕ್ಕೆ ಸೇರುತ್ತೆ ಇದು. ತತ್ರ ಪ್ರಸಿದ್ಧ, ಉಭಯತ್ರ ಪ್ರಸಿದ್ಧ, ಅನ್ಯತ್ರ ಪ್ರಸಿದ್ಧ, ಅವೆಲ್ಲ ತತ್ರ ಪ್ರಸಿದ್ಧ ಕಾರಣ ಇಲ್ಲ. ಉಳಿದೆಲ್ಲ ಎಲ್ಲೆಲ್ಲಿ ಸೇರುತ್ತೆ ಲಿಸ್ಟ್ ಮಾಡ್ಕೊಂಡ್ಬಿಟ್ರೆ ಎಂಟೈರ್ ಬ್ರಹ್ಮಸೂತ್ರ ಭಾಷೆ ಆಗಿಬಿಡುತ್ತೆ. ಸರ್ವಮೂಲ ಎಲ್ಲಿ ಸೇರುತ್ತದ? ಬ್ರಹ್ಮಸೂತ್ರ ಭಾಷೆನೇ. ಅದೆಲ್ಲ ಯೋಚನೆ ಮಾಡಿದರೆ ಅದು ಸ್ಟಡಿ. ಅದು ಆ ರೀತಿ ಮಾಡಿದಾಗ ಅಧ್ಯಯನ ಅಂತ ಕರೀತಾರೆ. ವಾಸಸ್ಯ ಸುಖ ಕಾರ್ಯತ್ವ ನೀರಾದಿರ್ ಗರಣಾತ್ ಗ್ರೀಷ್ಮೋ ವರ್ಷಣಾತ್ ವರ್ಷ ಉಚ್ಯತೆ. ದೇವರಿಗೆ ವರ್ಷಣಾತ್ವ ಸುಲಭ ಇದೆ. ವರ್ಷ ಋತು ಪರಮಾತ್ಮ ಸುರಿಸ್ತಾನೆ. ಈಗ ಶಂರಾತೀತಿ ಶರತ್ ಪ್ರೋಕ್ತ. ಶರದ್ ಋತು ಶಂರಾತ್, ಆರಾಮಾಗ, ಹೆಚ್ಚು ಬಿಸಿಲಿಲ್ಲ, ಚಳಿ ಇಲ್ಲ, ಮೋಡಗಳಿಲ್ಲ, ಕ್ಲಿಯರ್, ಆಕಾಶ ಕ್ಲಿಯರ್ ಆಗಿರುತ್ತೆ. ಶರತ್ಚಂದ್ರ ಅಂತ ಕರೀತಾರೆ. ಬೇರೆ ದಿವಸ ಚಂದ್ರ ಹುಣ್ಣಿಮೆ ಬರುತ್ತೆ, ಚಂದ್ರ ಬರ್ತಾನೆ, ಕಾಣಿಸೋದೇ ಇಲ್ಲ, ಮೋಡ ಅಡ್ಡಾಗ್ಬಿಟ್ಟದೆ, ಬ್ರೈಟಾಗಿ ಕಾಣಿಸ್ತಾನೆ. ಅದು ಶರತ್ಚಂದ್ರ ಅಂತ ಹೆಸರಾಯಿತು. ಶರಶ್ಚಂದ್ರ ಅನ್ನಬಾರ್ದು, ಶರತ್ ಚಂದ್ರ. ಶರತ್ ಸೇರಿದಾಗ ಏನಾಯ್ತದ? ಶರತ್ಚಂದ್ರ ಆಗುತ್ತೆ ಹೊರತು ಶರಶ್ಚಂದ್ರ ಅಂತ ಆಗೋದಿಲ್ಲ. ಅಲ್ಲ, ಶರತ್ಚಂದ್ರ ಬರ್ಬೇಕಂತ. ಶರತ್ ಚಂದ್ರ ಮತ್ತೆ ದೊಡ್ಡ ಛ ಮಾಡಬಾರ್ದು. ಶರತ್ಚಂದ್ರ ಅಷ್ಟೇ, ಶರತ್ಚಂದ್ರ ಅನ್ಬಾರ್ದು, ಮತ್ತೆ ಚಂದ್ರ ಅನ್ಬಾರ್ದು. ಚಂದ್ರ ಶರತ್ ಅದ್ರಲ್ಲಿ ಸೇರ್ಕೊಂಡ್ಬಿಡ್ತು. ತಕಾರ ಸಂಧೆ ನಿಯಮ. ಪ್ರೋಕ್ತೋ ಹೇಮಂತೋ ಹಿಮಕಾರಣ. ಹಿಮ ಬೀಳಕ್ಕೆ ಶುರುವಾಗಿ ಫುಲ್ ಬಿದ್ರೋರಿಗೂ ಪಾಲ್ಗೊಳ್ಳೋದವರಿಗೂ. ಅಲ್ಲಿ ಯಾವಾಗ ವ್ಯತ್ಯಯ ಬೇರೆ ಆಗುತ್ತೆ ಅಂದರೆ ಅಧಿಕ ಬಂದಾಗ ಹಿಂದೆ ಬಂದುಬಿಡುತ್ತಲ್ಲ, ಅವಾಗ ಗೊತ್ತಾಗಲ್ಲ. ಅವು ಕ್ಲಿಯರ್ ಫೀಲ್ ಆಗ್ತವೆ. ಆಮೇಲೆ ಕ್ಲಿಯರ್ ಫೀಲ್ ಆಗಲ್ಲ, ಬಟ್ ಓಡಾಡ್ತಿರುತ್ತೆ. ಅಧಿಕದಿಂದಾಗಿ ಓಡಾಡೋದ್ರಿಂದ ಎರಡು ಹೇಳ್ಬೋದು. ಅರ್ಥ ಆಯ್ತಾ? ಈಗ ಕೆಲವು ಸರ್ತೆ ಸೇರೋದಿಲ್ಲ, ಕೆಲವು ಸರ್ತಿ ಸೇರುತ್ತೆ. ಎಲ್ಲಿ ಸೇರಿಸಿ ಹೇಳಿರ್ತಾರೋ ಹಾಗೆ ಅದನ್ನು ಸೇರಿಸಿ ಹೇಳ್ಕೋಬೇಕು. ಇವೆಲ್ಲ ಅನೇಕ ರೀತಿಯಲ್ಲಿ ಆ್ಯಂಗಲಲ್ಲಿ ನೋಡ್ತಾ ಹೋದಾಗ ಅದು ದೊಡ್ಡ ಅಧ್ಯಯನ. ಉಪನಿಷತ್ತಿನ ಅಧ್ಯಯನ, ಭಾಷ್ಯದ ಅಧ್ಯಯನ, ವ್ಯಾಖ್ಯಾನಗಳ ಅಧ್ಯಯನ ಮತ್ತು ಪರಿಸ್ಥಿತಿ ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ನೋಡಬೇಕು. ಆಗ ಫುಲ್ ಕ್ಲಾರಿಟಿ ಬರುತ್ತೆ. ಅದು ನಿಜವಾದ ಸ್ಟಡಿ ಅಂದರೆ ಹಾಗೆ. ಆ ರೀತಿಯಾದ ವ್ಯವಸ್ಥೆ ರಾಯರೆಲ್ಲ ಆ ಅಧ್ಯಯನ ಅಷ್ಟು ಮೇಲೆ ಹೋದವರು. ಅವರೆಲ್ಲ ಕೂಡ ಅವರು ಹುಟ್ಟಿರ್ಲಿಕ್ಕೆ ಜ್ಞಾನಿಗಳು. ಯಾವುದೋ ಕಾಲಕ್ಕೆ ಇದಾಗಿರುತ್ತೆ ಅಷ್ಟೇ ಹೊರತು ಅಷ್ಟು ಹೇಳ್ತಾರೆ. ಅದು ನಿಜವಾದ ವಿದ್ಯೆ. ಸುಮ್ಮನೆ ಪಾರಾಯಣ ಅಂತೇಳಿ ಎಷ್ಟಾಯ್ತು ನೋಡ್ತಿರೋದು, ಓದ್ಕೊತ ಹೋಗ್ತಿರೋದು, ಹಾಗಾಗಿಬಿಡ್ತದೆ. ತಪ್ಪದು. ಅಲ್ಲಿಗೆ ನಾಳೆ ಪಾಠ ಇರೋಲ್ಲ, ನಾಡಿದ್ದು ಪಾಠ ಇರೋದಿಲ್ಲ. ದ್ವಿತೀಯದಿಂದ ಅನುವ್ಯಾಖ್ಯಾನ ಶುರುವಾಗತ್ತೆ. ಅನುವ್ಯಾಖ್ಯಾನ ಇದ್ರ ಜೊತೆಗೆ ಮೂರಾಯ್ತಾಗ ಛಾಂದೋಗ್ಯ, ನ್ಯಾಯವರ್ಣ, ನ್ಯಾಯವರ್ಣ ಸ್ವಲ್ಪ ದಿವಸ ಮುಗಿದೋಗ್ಬಿಡುತ್ತೆ. ಬರೀ ಬಂದಿದ್ದ ಅದನ್ನು ಮಾಡಿ ಇದು ಮುಗೀತ. ನ್ಯಾಯವರ್ಣ ಮುಗಿದೋಗುತ್ತಲ್ಲ, ಜಾಸ್ತಿ ಇಲ್ಲ ನ್ಯಾಯವರ್ಣ. ಮುಗಿದಷ್ಟ ಅದು ಮಾಡಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲ. ಆನಂದ ತೀರ್ಥ ವರದೆ